ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಈ ವ್ಲಾಗ್ ಬಂದು ಶುಕ್ರವಾರ ಬೆಳಗ್ಗೆ. ಇನ್ನು ಟೀ ಮಾಡ್ತಾಯಿದ್ದೀನಿ. ಟೀಗೆ ಇಟ್ಬಿಟ್ಟು ಇನ್ನು ಹಾಲು ಹಾಕಿ ಇವಾಗ ಚೆನ್ನಾಗಿ ಸ್ವಲ್ಪ ಕುದಿ ಬರಲಿ ಅಂತೇಳ್ಬಿಟ್ಟು ಬಿಟ್ಟಿದ್ದೀನಿ. ಇನ್ನೊಂದು ಕಡೆ ಬೇಳೆ ಸಾಂಬಾರು ಮಾಡಿದ್ದೆ. ಬೇಳೆ ಸಾಂಬಾರು ಕೂಡ ಬಿಸಿ ಮಾಡ್ತಾಯಿದ್ದೀನಿ ಇವಾಗ. ಇನ್ನು ಪಾತ್ರೆ ಕೂಡ ತುಂಬ ಪಾತ್ರೆ ಇದ್ದು, ಪಾತ್ರೆ ಕೂಡ ಎಲ್ಲ ಹೊರಗಡೆ ಇಟ್ಟಿದ್ದೆ. ಇನ್ನು ಹೊರಗಡೆ ಇಟ್ಬಿಟ್ಟು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಶುಕ್ರವಾರ ಬೇರೆ ಅಲ್ವಾ, ಸ್ವಲ್ಪ ಕ್ಲೀನಾಗಿ ವಾರ ಮಾಡೋಣ ಅಂತ ಹೇಳಿ ಇನ್ನು ಸ್ವಲ್ಪ ಬೇಗನೆ ಕೆಲಸ ಮಾಡ್ಕೊತಾ ಇದ್ದೀನಿ. ಇನ್ನು ಬಟ್ಟೆ ಕೂಡ ಇದ್ದು, ಬಟ್ಟೆ ಕೂಡ ನೆನೆಸಿದ್ದೆ. ಮತ್ತು ಒಗ್ದಾಕ್ಬಿಡೋಣ, ಮಳೆಗಾಲ ಬೇರೆ ಅಲ್ವಾ, ಯಾವಾಗ ಮಳೆ ಬರುತ್ತೆ ಅನ್ನೋದು ಕೂಡ ಗೊತ್ತಾಗಲ್ಲ ಒಂದೊಂದು ಸಾರಿ. ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಇನ್ನು ಬಟ್ಟೆ ಎಲ್ಲ ನೆನೆಸಿದ್ದೆ. ಒಂದು ಸ್ವಲ್ಪ ಟೈಮ್ ಸಿಕ್ಕಾಗ ಒಗೆಯೋಣ ಅಂತ ಹೇಳ್ಬಿಟ್ಟು ಇನ್ನು ಫಸ್ಟ್ ನನ್ನ ಮಗನ ಮಲಗಿಸ್ಬಿಟ್ಟು ನನ್ನ ಬಟ್ಟೆ ಒಗೆಯೋಣ ಅಂತ ಹೇಳಿ ನೆನೆಸಿಟ್ಟಿದ್ದೆ. ನೋಡ್ತಾ ಇರ್ಬೋದು, ಸಾಂಬಾರು, ಬೇಳೆ ಸಾಂಬಾರು ತುಂಬ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ. ಇನ್ನು ಅನ್ನ ಮಾಡಿರಲಿಲ್ಲ, ಫಸ್ಟು ಸಾಂಬಾರು ಮಾಡಿಟ್ಟೆ. ಆಮೇಲೆ ತಿನ್ನಬೇಕಾದ್ರೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಅನ್ನ ಮಾಡೋಣ ಅಂತ ಹೇಳಿ ಬಿಸಿದು ನಾನು ಸುಮ್ಮನೆ ಆದೆ. ಫಸ್ಟ್ ಸಾಂಬಾರು ಮಾಡಿಟ್ಟೆ, ಆಮೇಲೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ನೆಕ್ಸ್ಟ್ ಕೆಲಸ ಎಲ್ಲ ಮಾಡಿಕೊಂಡು ಸ್ವಲ್ಪ ಅನ್ನ ಮಾಡೋಣ ಅಂತ ಹೇಳಿ ಇವಾಗ ಟೀ ಇಟ್ಟಿದ್ದೀನಿ. ಇನ್ನು ಟೀ ಎಲ್ಲ ಕುಡಿದ್ಬಿಟ್ಟು ಇನ್ನು ಪಾತ್ರೆ ಕೂಡ ಜಾಸ್ತಿ ಪಾತ್ರೆ ಇದ್ವು. ಇನ್ನು ಪಾತ್ರೆ ಎಲ್ಲ ತೊಳೆಯೋಣಂತ ಕೂಡ ಹೊರಗಡೆ ಇಟ್ಟಿದ್ದೆ. ಪಾತ್ರೆ ಕೆಲಸ, ಅಡುಗೆ ಕೆಲಸ ಒಂದಾದರೆ ಸ್ವಲ್ಪ ಕೆಲಸ ಮುಗ್ದಂಗೆ. ನೋಡ್ತಾ ಇರ್ಬೋದು, ಬಿಸಿಲೇ ಇಲ್ಲ, ಸ್ವಲ್ಪ ಲೈಟಾಗಿ ಇನ್ನು ಸ್ಟಾರ್ಟ್ ಆಗ್ತಾ ಇತ್ತು ಬಿಸಿಲು ಮಾತ್ರ. ಮಳೆಗಾಲ ಇವಾಗ ಫುಲ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಇನ್ನು ಒಂದು ದಿನಕ್ಕೆ ಒಂದು ಸತಿನಾದರೂ ಮಳೆ ಬಂದೇ ಬರುತ್ತೆ. ಇಲ್ಲ ನೈಟ್ ಬರುತ್ತೆ, ಇಲ್ಲ ಮಧ್ಯರಾತ್ರಿ ಬರುತ್ತೆ, ಇಲ್ಲ ಬೆಳಗಿನ ಜಾವ ಕಂಪಲ್ಸರಿ ಬಂದೇ ಬರುತ್ತೆ ಮಳೆ. ಮಿಸ್ ಮಾಡ್ತಾನೇ ಇಲ್ಲ. ಇನ್ನು ಅದಕ್ಕೋಸ್ಕರ ಇವಾಗ ಎಷ್ಟು ಬಟ್ಟೆ ಇದ್ದರೂ ಸ್ವಲ್ಪ ಇದಾವೆ ಬಿಡು, ಸ್ವಲ್ಪ ಇದಾವೆ ಬಿಡು ಅಂತ ಹೇಳಿದ್ರೆ ಸುಮ್ಮನೆ ಮತ್ತೆ ಜಾಸ್ತಿ ಆಗ್ತವೆ. ಇವಾಗ ಮಳೆ ಬರೋದ್ರಿಂದ ಸ್ವಲ್ಪ ನೀರಿಂದು ಪ್ರಾಬ್ಲಮ್ ಆಗಿಬಿಡುತ್ತೆ. ಒಂದು ಸರಿ ಕರೆಂಟ್ ಇರುತ್ತೆ, ಕರೆಂಟ್ ಇರೋದಿಲ್ಲ. ಅದಕ್ಕೆ ಇರುವಾಗಲೇ ಸ್ವಲ್ಪ ಬಟ್ಟೆ ಇದ್ದರೂ ಪರವಾಗಿಲ್ಲ, ಬೇಗನೆ ಒಗ್ದಾಕ್ಬಿಡೋಣ ಅಂತ ಹೇಳಿ ಎಲ್ಲ ನೆನೆಸಿಟ್ಟಿದ್ದೆ. ಇನ್ನು ಎಲ್ಲ ಒಗ್ದ್ಬಿಟ್ಟು ಇವಾಗ ಜಾಲಿಸ್ತಾ ಇದ್ದೀನಿ. ಇನ್ನು ನಮ್ಮ ಗುಂಡ ಮಲ್ಕೊಂಡಿದ್ದ, ಅವ್ನು ಮಲಗಿಸ್ಬಿಟ್ಟು ಬಟ್ಟೆ ಒಗ್ದೆ. ಟೈಮ್ ಬಂದು 1 ಗಂಟೆ 1 ಕಾಲು ಆಗಿತ್ತು ಅನಿಸುತ್ತೆ ನಾನು ಬಟ್ಟೆ ಒಗೆ ಕೂತ್ಕೊಬೇಕಾದ್ರೆ. ಮಧ್ಯಾಹ್ನ ಟೈಮು ಆದರೂ ಕೂಡ ಬಿಸಿಲೇ ಇಲ್ಲ, ಸ್ವಲ್ಪ ಮೋಡ ಥರನೇ ಇತ್ತು. ಇನ್ನು ಬಿಸಿಲು ಬರುತ್ತೆ ಇಲ್ಲಪ್ಪ ಇವತ್ತು ಅಂತ ಅಂದ್ಕೊಂಡಿದ್ದೆ. ಇನ್ನು ಸ್ವಲ್ಪ ಬಟ್ಟೆ, ಸ್ವಲ್ಪ ದಪ್ಪನ ಬಟ್ಟೆ ಏನೂ ಇರಲಿಲ್ಲ, ತೆಳು ಬಟ್ಟೆ ಅಲ್ವಾ, ಬೇಗ ಗಾಳಿಗಾದರೂ ಆರ್ಕೊಳ್ತವೆ ಬಿಡು ಅಂತೇಳ್ಬಿಟ್ಟು ಇನ್ನು ಒಗ್ದಾಕಿದ್ದೀನಿ. ಇನ್ನು ಈ ವಿಡಿಯೋ ಬಂದು ನಿಮಗೆ ಶನಿವಾರನೇ ನಾನು ಅಪ್ಲೋಡ್ ಮಾಡಬೇಕಾಗಿತ್ತು, ಅಂದರೆ ನೆನ್ನೆನೇ, ಆದರೆ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಡಾಟಾ ಪ್ರಾಬ್ಲಮಿಂದ ಮಾಡೋಕ್ಕಾಗಲಿಲ್ಲ. ಇವಾಗ ನಾವು ಇಷ್ಟಂತ ರೀಚಾರ್ಜ್ ಮಾಡ್ಕೊಂಡಿರ್ತೀವಿ, ಆ ಡಾಟಾದಲ್ಲೇ ನಾನು ವಿಡಿಯೋ ಡೌನ್ಲೋಡ್ ಮಾಡಬೇಕು. ಇಲ್ಲಾಂದರೆ ಅದು ಇದಾಗಲಿಲ್ಲ ಅಂದರೆ ಮತ್ತೆ ಮಾಡೋದಕ್ಕಾಗೋದಿಲ್ಲ, ಮತ್ತು ಎಕ್ಸ್ಟ್ರಾ ರೀಚಾರ್ಜ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಅದು ಫುಲ್ಲು ಟೈಮ್ ತೊಗೊಳುತ್ತೆ, ಮತ್ತು ಸ್ವಲ್ಪ ದುಡ್ಡು ಬೇರೆ ಜಾಸ್ತಿನೂ ಕಟ್ಟಾಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಬೇಡ ಬಿಡು, ಸುಮ್ಮನೆ ಭಾನುವಾರನೇ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಕೊಂಡಿದ್ದೆ. ಅದನ್ನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಈ ವಿಡಿಯೋ ಯಾವ ಥರ ಬರ್ತಿದೆ ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮ್ಮ ಸಪೋರ್ಟು ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮ್ಮ ಸಮಾಜದಲ್ಲಿ ಜನ ಯಾಕೆ ಇವಾಗ ಜಾಸ್ತಿ ದುಡ್ಡಿನ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಇವಾಗ ಅರ್ಥ ಆಗ್ತಾ ಇದೆ ನನಗೆ. ನಾವು ಅಂದ್ಕೊತೀವಿ ಯಾವಾಗಲೂ ಕೂಡ ಕೆಲಸ ಮಾಡ್ತಾ ಇರ್ತಾರೆ, ದುಡ್ಡು ಎಷ್ಟು ಸಂಪಾದನೆ ಮಾಡ್ತಿರ್ತಾರೆ, ಅದೆಲ್ಲ ತೊಗೊಂಡು ಏನಪ್ಪ ಮಾಡ್ತಾರೆ ಇವರು, ನಮ್ಗೆ ಅದರಲ್ಲಿ ಇಷ್ಟು ಕೂಡ ನಮಗೆ ಸಂಪಾದನೆ ಮಾಡೋಕ್ಕಾಗ್ತಾ ಇಲ್ಲ, ಯಾವಾಗಲೂ ದುಡ್ಡು ಅಂತ ಲೈಫಲ್ಲೇ ಬ್ಯುಸಿ ಆಗಿಬಿಡ್ತಾರೆ ಅಂತ ನಾವು ಎಷ್ಟೋ ಸರಿ ಅಂದ್ಕೊಳ್ತೀವಿ. ಕೆಲವ್ರನ್ನೆಲ್ಲ ನೋಡಿಬಿಟ್ಟು ನಿಜವಾಗ್ಲೂ ಅವರು ಮಾಡೋದು ಒಳ್ಳೆಯದೇ ಅನಿಸುತ್ತೆ. ಅಟ್ಲೀಸ್ಟ್ ಅವ್ರ ಫ್ಯಾಮಿಲಿಗೆ, ಮಕ್ಳಿಗಾದರೂ ಅವರು ಸಂಪಾದನೆ ಮಾಡ್ತಾ ಇರ್ತಾರೆ, ಅವ್ರ ಜೀವನಕ್ಕಾದರೂ ಸಂಪಾದನೆ ಮಾಡ್ಕೊತಾ ಇರ್ತಾರೆ. ದುಡ್ಡಿಗಿರಷ್ಟು ಬೆಲೆ ಈಗಿನ ಕಾಲದಲ್ಲಿ ಏನಕ್ಕೂ ಕೂಡ ಇಲ್ಲ, ಅಷ್ಟು ಬೆಲೆ ಇದೆ. ಮನುಷ್ಯರ ಹತ್ರ ದುಡ್ಡಿದ್ದಾಗ ಒಂಥರ, ದುಡ್ಡಿಲ್ದಾಗ ಒಂಥರ. ಇನ್ನು ನಮ್ಮ ಹತ್ರ ಸ್ವಲ್ಪ ಏನಾದರೂ ಕಾಸು ಮತ್ತು ಏನಾದರೂ ಸ್ವಲ್ಪ ಕೆಲಸ, ಮೇನಾಗಿ ದುಡ್ಡಿರಬೇಕು, ಇಲ್ಲ ಒಂದು ಒಳ್ಳೆ ಕೆಲಸ ಇರಬೇಕು. ಒಂದು ಒಳ್ಳೆ ಕೆಲಸ ಇಲ್ಲಾಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ದುಡಿಮೆಗೋಸ್ಕರನಾದರೂ ಕೆಲಸ ಇರಲೇಬೇಕು. ಆವಾಗಲೇ ಮನುಷ್ಯನಿಗೊಂದು ವ್ಯಾಲ್ಯೂ ಅನ್ನೋದು ಸಿಗೋದು. ಇಲ್ಲಾಂದರೆ ತುಂಬ ಕಷ್ಟ. ಜನಗಳು ಯಾವ ಥರ ಅಂದರೆ ದುಡ್ಡಿದ್ದಾಗ ಒಂಥರ ನೋಡ್ತಾರೆ, ದುಡ್ಡು ಇಲ್ದಾಗ ಮತ್ತು ನಮಗೇನು ಕೈಯಲ್ಲಿ ಇಲ್ದಾಗ, ಕೆಲಸ ಕೂಡ ಇಲ್ದಾಗ ಅವಾಗ ಒಂಥರ ನೋಡ್ತಾ ಇರ್ತಾರೆ. ದುಡ್ಡಿದ್ದಾಗ ನೀನು ಬಾ ಅಂತ ಕರಿತಾ ಇರ್ತಾರೆ. ಬಟ್ ದುಡ್ಡು ಇಲ್ದಾಗ ಸ್ವಲ್ಪ ಏನೋ ಪ್ರಾಬ್ಲಮ್ ಬಂತು, ಸ್ವಲ್ಪ ಕಷ್ಟ ಇದೆ ಅಂದಾಗ ಆಗಲೇ ಸ್ವಲ್ಪ ದೂರ ಇಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆದಷ್ಟು ಏನಾದರೂ ಸ್ವಲ್ಪ ಕೇಳಿಬಿಡ್ತಾರೆ, ಮತ್ತು ಹೆಲ್ಪ್ ಕೇಳ್ತಾರೆ, ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇರ್ತಾರೆ ಅನ್ನೋ ಮುಂಚೆನೇ ಅವ್ರಿಗೆ ಆಗಲೇ ಅನಿಸ್ಬಿಡುತ್ತೆ. ಅವ್ರು ಕೇಳಿ ಬಿಡಲಿ, ಫಸ್ಟ್ ಅವ್ರ ಮೈಂಡ್ಗೆ ಆಗಲೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇವಾಗ ಅವನ ಹತ್ರ ಏನಿಲ್ಲ, ಅವ್ರ ಹತ್ರ ಏನಿಲ್ಲ, ಎಲ್ಲ ಖಾಲಿಯಾಗಿದೆ, ಅದಕ್ಕೆ ಬರ್ತಾರೇನೋ, ಅದಕ್ಕೆ ಕೇಳ್ತಾರೇನಂತ ಅವರೇ ಊಹೆ ಮಾಡಿಕೊಂಡು ಆದಷ್ಟು ಸ್ವಲ್ಪ ದೂರ ಇಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆವಾಗ ಗೊತ್ತಾಗ್ಬಿಡುತ್ತೆ, ಇವ್ರು ಈ ಥರ ಅಂತ ಹೇಳಿಬಿಟ್ಟು. ಹಾಗೇನೆ ಒಂದೊಂದ್ಸತಿ ಅನಿಸುತ್ತೆ, ದುಡ್ಡಂತೂ ತುಂಬ ಮುಖ್ಯ. ದುಡ್ಡಿಲ್ಲದೆ ಏನು ಕೂಡ ಇದು ಮಾಡೋದಕ್ಕಾಗೋದಿಲ್ಲ. ಪ್ರಪಂಚದಲ್ಲಿ ಮನುಷ್ಯ ಬದುಕಬೇಕಂದ್ರೆ ದುಡ್ಡು ಬೇಕೇ ಬೇಕು. ಎಷ್ಟೋ ಜನ ಹೇಳ್ತಾರೆ, ದುಡ್ಡಿಂದ ನೀವು ಇವತ್ತಿಲ್ಲ ನಾಳೆ ದುಡ್ಕೋಬೋದು, ಹಂಗೆ ಹಿಂಗೆ ಅಂತಾರೆ. ಬಟ್ ದುಡ್ಡಿಲ್ಲ ಅಂತಂದರೆ ಏನು ನಡೆಯೋದೇ ಇಲ್ಲ. ತಿನ್ನೋ ಹೊಟ್ಟೆಗೋಸ್ಕರನಾದರೂ ದುಡ್ಡು ಬೇಕೇ ಬೇಕು. ನಮಗೆ ದುಡ್ಡಿಂದನೇ ಒಂದು ವ್ಯಾಲ್ಯೂ ಅಂತಲೇ ಹೇಳ್ಬೋದು. ಅಟ್ಲೀಸ್ಟ್ ನಮ್ಮ ಖರ್ಚುಗಳಿಗೆ, ನಮ್ಮ ಮನೆ ಮೇಂಟೆನೆನ್ಸ್ಗೆ ನಾವು ದುಡ್ಕೋಬೇಕು. ಬೇರೆಯವ್ರ ಹತ್ರ ಕೈ ಚಾಚೋಕೆ
ಅವಕಾಶನೇ ಕೊಡಬಾರ್ದು ಅಂತಲೇ ಹೇಳ್ಬೋದು. ಚಿಕ್ಕ ಕೆಲಸ ಆಗಲಿ, ಯಾವ ಕೆಲಸ ಆದರೆ ಏನು ಹೇಳಿ, ಒಳ್ಳೆ ಕೆಲಸ ಮಾಡಿದ್ರೆ ಖಂಡಿತ ಪ್ರತಿಫಲ ಸಿಕ್ಕೇ ಸಿಗುತ್ತೆ ನಮಗೆ. ಅದಕ್ಕೋಸ್ಕರ ಒಂದು ಒಳ್ಳೆ ಕೆಲಸ ಇರಬೇಕು, ಇಲ್ಲ ದುಡಿಮೆ ಇರಬೇಕು, ಇಲ್ಲ ದುಡ್ಡು ಇರಬೇಕು ಅಷ್ಟೇ. ಇಲ್ಲಾಂದರೆ ಮನುಷ್ಯನಿಗೆ ಯಾವುದೇ ಕಾರಣಕ್ಕೂ ಏನು ವ್ಯಾಲ್ಯೂ ಇಲ್ಲ ಈಗಿನ ಕಾಲದಲ್ಲೇ. ಸಂಬಂಧಿಕರೇ ಆಗಲಿ, ಫ್ರೆಂಡ್ಸೇ ಆಗಲಿ, ಯಾರೇ ಆಗಲಿ ಒಂದಿನ 2 ದಿನ ಚಂದ ಅಷ್ಟೇ, ಆಮೇಲೆ ಏನೂ ಇದಾಗೋದಿಲ್ಲ. ನಮ್ಮನ್ನು ನಾವು ದೂರ ಹೋಗೋದಕ್ಕಿಂತ ಅವರೇ ಆಗಲೇ ಅರ್ಥ ಮಾಡ್ಕೊಂಡು ನಮ್ಮನ್ನೇ ದೂರ ಇಟ್ಬಿಡ್ತಾರೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ಆದಷ್ಟು ನಾವೇ ದೂರ ಇರಬೇಕು ಅಂತ ಸಿಚುವೇಶನ್ ಬಂದಾಗ ಅಟ್ಲೀಸ್ಟ್ ನೋಡೋಣ, ಮುಂದೆ ನಾವು ದುಡಿಯಬೇಕಾದ್ರೆ, ಇಲ್ಲ ನಾವು ಹತ್ರ ದುಡ್ಡು ಇರಬೇಕಾದ್ರೆ ಬಂದೇ ಬರ್ತಾರೆ, ಎಲ್ಲೂ ಹೋಗೋದಿಲ್ಲ. ಇವತ್ತು ನಮ್ಮನ್ನು ಸ್ವಲ್ಪ ದೂರ ಇಟ್ಟಿದ್ದಾರೆ ಅಂದರೆ ನಾಳೆ ನಮ್ಮ ಹತ್ರ ದುಡ್ಡಿದೆ ಅಂದರೆ ಹತ್ರ ಕರ್ಕೊತಾರೆ. ಆವಾಗ ಗೊತ್ತಾಗುತ್ತೆ ಏನು ಯಾವ ಥರ ಅಂತ ಹೇಳಿ. ತುಂಬ ಫೀಲ್ ಆಗ್ತಿರುತ್ತೆ ಒಂದೊಂದು ಸತಿ. ನನಗೂ ಅಷ್ಟೇ ತುಂಬ ಅನುಭವ ಆಗಿದೆ ಇವಾಗಂತೂ. ಇತ್ತೀಚೆಗಂತೂ ಇನ್ನೂ ಅನುಭವ ಆಗ್ತಾಯಿದೆ. ಇಷ್ಟೇ ಅಲ್ವಾ, ದುಡ್ಡಿದ್ರೇ ಮನುಷ್ಯರಿಗೆ ಒಂದು ಬೆಲೆ ಅಂತ ಗೊತ್ತಾಯಿತು. ಯಾರೇ ಆಗಲಿ, ಸಂಬಂಧಿಕರಾಗಲಿ, ಇಲ್ಲ ಹೊರಗಿನವರಾಗಲಿ, ಅಕ್ಕಪಕ್ಕದವರಾಗಲಿ, ಯಾರೇ ಆಗಲಿ, ದುಡ್ಡಿದ್ರೇ ನಮಗೆ ಬೆಲೆ. ದುಡ್ಡಿಲ್ಲ ಅಂತಂದರೆ ತುಂಬ ಕೀಳಾಗಿ ನೋಡ್ತಾ ಇರ್ತಾರೆ. ಬಿಡು ಅವ್ರದ್ದೇನು ಅನ್ನೋ ಒಂದು ಲೆಕ್ಕಾಚಾರ ಕೂಡ ಮಾಡ್ಕೊಂಡ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ನಮಗೆ ಇರೋದೇ ಆಗಲಿ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕಿನೋ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಇದು ಮಾಡ್ಕೊಳ್ಳೋದಲ್ಲ. ನಾವು ಏನೋ ಕಷ್ಟ ಸುಖ ಅಂತ ಹಂಚ್ಕೊಳ್ತಿರ್ತೀವಿ, ಅದು ಅವರೇ ಒಂಥರ ನಮ್ಮ ವೀಕ್ನೆಸ್ ಕಂಡು ಅವರು ನಮ್ಮನ್ನು ತುಂಬ ಆಟಾಡಿಸ್ಬಿಡ್ತಾರೆ ಜೀವನದಲ್ಲಿ. ಅದಕ್ಕೋಸ್ಕರ ಯಾರೇ ಆಗಲಿ ದುಡ್ಡು ಮಾತ್ರ ವೇಸ್ಟ್ ಮಾಡಬೇಡಿ ಜಾಸ್ತಿ. ದುಡ್ಡಿದ್ದಾಗ ಎಲ್ಲ ಖರ್ಚು ಮಾಡ್ಕೊಂಡ್ಬಿಟ್ಟು ದುಡ್ಡಿಲ್ದಾಗ ತುಂಬ ಪ್ರಾಬ್ಲಮ್ ಅನುಭವಿಸ್ಬೇಕಾಗುತ್ತೆ. ಹೆಣ್ಮಕ್ಳಿಗಂತೂ ಇನ್ನು ಹೇಳೋದೇ ಬೇಕಿಲ್ಲ. ಗಂಡು ಮಕ್ಳು ಹೆಂಗೋ ಸ್ವಲ್ಪ ದುಡಿತಾ ಇರ್ತಾರೆ, ಆದಷ್ಟು ಹೆಣ್ಮಕ್ಳು ಅಲ್ವ ಸ್ವಲ್ಪ ಜಾಸ್ತಿ ಮೇಂಟೆನೆನ್ಸ್ ಮಾಡೋದು. ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಏನು ಎತ್ತ ಅಂತ ಹೇಳ್ಬಿಟ್ಟು ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಇನ್ನು ಅದಕ್ಕೋಸ್ಕರ ನನಗೆ ಎಲ್ಲ ಸ್ವಲ್ಪ ಅಂದರೆ ಒಂದು ಸ್ವಲ್ಪ ನಾನು ಅದರಲ್ಲಿ ಇವಾಗ ಚೆನ್ನಾಗಿ ತಿಳ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇರೋದೇ ಅಷ್ಟು ಸಮಾಜ ಅಂದಮೇಲೆ ಅದೆಲ್ಲ ಇದೆ, ಆದರೆ ನಮ್ಮ ಇದರಲ್ಲಿ ನಾವಿರಬೇಕು. ಬಟ್ಟೆ ಕೆಲಸ ಎಲ್ಲ ಆಯಿತು. ಇನ್ನು ಬಟ್ಟೆ ಎಲ್ಲ ಒಗ್ಬಿಟ್ಟು ಜಾಲಿಸ್ಬಿಟ್ಟು ಇನ್ನು ಎಲ್ಲ ಒಣಗಾಕಿ ಅವೆಲ್ಲ ಎತ್ತಿಟ್ಬಿಟ್ಟು ಇವಾಗ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಅಂತೇಳ್ಬಿಟ್ಟು ಎಣ್ಣೆ ಹಚ್ಕೊತಾ ಇದ್ದೀನಿ. ತಲೆಗಂತೂ 2 ದಿನ ಏನೋ ಆಯಿತು ಎಣ್ಣೆ ಹಚ್ಕೊಂಡಿರಲಿಲ್ಲ. ಇವಾಗ ನೀಟಾಗೆಲ್ಲ ಎಣ್ಣೆ ಹಚ್ಕೊಂಡ್ಬಿಟ್ಟು ಕಟ್ಕೊಬಿಡ್ತೀನಿ. ತುಂಬ ಕೂದಲು ಉದುರ್ತಾ ಇದೆ ನನ್ನವಂತೂ, ಜಾಸ್ತಿನೇ ಉದುರುತ್ತೆ. ಸ್ವಲ್ಪ ದಪ್ಪ ಇದ್ದು ಮುಂಚೆ, ಇವಾಗ ದಪ್ಪನೇ ಇಲ್ಲ, ಸುಮ್ಮನೆ ಎಲ್ಲೋ ಉದುರ್ಬಿಟ್ಟು ತೆಳ್ಳು ಆಗಿಬಿಟ್ಟಿದ್ದಾವೆ. ಹಿಂಗೆ ಏನಾದರೂ ಒಂದು ಚಿಂತೆ, ಯೋಚನೆ, ಇಲ್ಲ ಸ್ವಲ್ಪ ಟೆನ್ಷನು, ಸರಿಯಾಗಿ ಊಟ ಮಾಡ್ತಿದ್ದ, ಸರಿಯಾಗಿ ನೀರು ಕುಡಿಲಿಲ್ಲ ಅಂತಂದರೆ ಅದ್ರ ಪ್ರಭಾವ ಎಲ್ಲ ನಮ್ಮ ದೇಹದ ಮೇಲೆ ಬೀಳುತ್ತೆ. ಮನಸ್ಸಿಗೆ ನೋವು ಮಾಡಿಕೊಂಡ್ರೆ ಅದ್ರ ರಿಸಲ್ಟ್ ಎಲ್ಲ ನಮಗೆ ಬಾಡಿಯಲ್ಲಿ ಮತ್ತು ತಲೆ ಕೂದಲಲ್ಲಿ ಮಾತ್ರ ಪಕ್ಕ ಕಂಡೇ ಕಾಣಿಸುತ್ತೆ ಅದು. ಇನ್ನು ಅದಕ್ಕೋಸ್ಕರ ನಾವೇನೇ ಚಿಂತೆ ಯೋಚನೆ ಎಲ್ಲ ಮಾಡಿದ್ರು ಕೂಡ ತಲೆಯಲ್ಲಿರೋ ಕೂದಲೆಲ್ಲ ಉದುರಿಸ್ಕೋತೀವಿ ಅಷ್ಟೇ. ಇನ್ನು ಆಟೋಮೆಟಿಕ್ಕಾಗಿ ನಾವು ಏನು ಸರಿಯಾಗಿ ಊಟ ಮಾಡಲಿಲ್ಲ, ನೀರು ಕುಡಿಲಿಲ್ಲ, ಏನು ತಿನ್ನಲಿಲ್ಲ ಅಂದರೂ ಕೂಡ ಸ್ವಲ್ಪ ದಪ್ಪ ಆಗಿಬಿಡ್ತೀವಿ ಹೇಳ್ಬೇಕಂದ್ರೆ. ನಾನು ಅಷ್ಟೇ ಟೈಮ್ ಸರಿಯಾಗಿ 2 ಸರಿನೇ ನಾನು ಊಟ ಮಾಡೋದು, ಬೆಳಗ್ಗೆ ರಾತ್ರಿಗೆ ಅಷ್ಟೇ. ಇನ್ನು ಮಧ್ಯಾಹ್ನ ಅಂತೂ ಊಟನೇ ಮಾಡೋದಿಲ್ಲ. ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಟ್ರಂತೂ ಅಲ್ಲಿಗೆ ಸೈ, ಮತ್ತು ಊಟನೇ ಸೇರೋದಿಲ್ಲ. ಮತ್ತು ಅದು ಬೇರೆ ಸ್ವಲ್ಪ ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದೆ ನನಗೆ. 2 ಟೈಮ್ ಊಟ ಮಾಡೋದ್ರಿಂದ ಸ್ವಲ್ಪ ಬೆಳಗ್ಗೆ ಸಂಜೆದು ಬೆಳಗ್ಗೆಗೆ ಆ ಥರ ಸ್ವಲ್ಪ ಇದಾಗೋದ್ರಿಂದ ಆರೋಗ್ಯದ ಕಡೆನೂ ಸರಿಯಾಗಿ ಗಮನ ಇಲ್ಲ. ಇದೇ ಥರನೇ ಎಲ್ರಿಗೂ ಅಷ್ಟೇ. ಏನಾದರೂ ಸ್ವಲ್ಪ ಯೋಚನೆ, ಟೆನ್ಷನ್ ಏನಾದರೂ ಇದ್ಬಿಟ್ರೆ ಅದು ಹೇಳಕ್ಕೆ ಮಾತ್ರ ಚೆನ್ನಾಗಿರಬೇಕು ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಅದು ಫೇಸ್ ಮಾಡ್ತಿರ್ತಾರಲ್ಲ ಸಮಸ್ಯೆಗಳೆಲ್ಲ, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆದರೂ ನಾವು ಏನೇ ತಿನ್ನಬೇಕು, ಏನೇ ಇದು ಮಾಡಬೇಕು ಅಂತಂದ್ರೂ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದಮೇಲೆ ಯಾರು ಕೂಡ ಏನು ಇದು ಮಾಡೋದಕ್ಕಾಗೋದಿಲ್ಲ.